ನಮ್ಮ ಮನಸ್ಸಿನ ಕಡೆಗೆ ನಾವು ಮನಸ್ಸಿನ ಪಾರ್ಟಿಗೆ ಸೇರಿಕೊಂಡು ನಮ್ಮನ್ನು ನೋಡ್ಕೋಬೋದು. ದಿ ಇಂಟ್ರಾಸ್ಪೆಕ್ಷನ್ನು ಭಾಳ ಚೆನ್ನಾಗಿದೆ. ಅಂದರೆ ಮನಸ್ಸು ತತ್ವಗಳು, ಅದು ಕೆಲವು ಪ್ರಿನ್ಸಿಪಲ್ಸಿಂದ ನಮ್ಮ ಮೈಂಡ್ ಆಗಿರೋದು. ಅದು ಆ ತತ್ವಗಳು ಅದನ್ನೇ ನೋಡ್ಕೊಳ್ಳುತ್ತೆ. ನೀವೇನು ನೋಡ್ಕೊಳ್ಳೋದು? ಮೈಂಡನ್ನು ಅದೇ ನೋಡ್ಕೊಳ್ಳುತ್ತೆ. ನಾವೇ ಸುಮ್ಮನೆ ಟಾರ್ಚರ್ ಮಾಡ್ತಾ ಇರೋದು ಮೈಂಡನ್ನ. ಅಹಂಕಾರದಿಂದ ಮೈಂಡನ್ನು ಟಾರ್ಚರ್ ಮಾಡ್ತಿರೋದು ನಾವು, ಅನಾವಶ್ಯಕವಾಗಿ ಟಾರ್ಚರ್. ನಾನು ಅಹಂಕಾರ ನಂದು, ನಾನು ಎಂಜಾಯ್ ಮಾಡಬೇಕಾ? ನಾವು ಎಂಜಾಯ್ ಮಾಡಬೇಕಾದ್ರೆ ಅದು ಮನಸ್ಸನ್ನು ಬಳಸ್ಕೋತೀವಿ. ಆಗ ಮನಸ್ಸಿಗೆ ಮಾಡಿದ್ದೇ ಮಾಡ್ತೀವಿ, ಮನಸ್ಸಿಗೆ ಬೋರ್ ಆಗುತ್ತೆ, ಯು ಫೀಲ್ ಬ್ಯಾಡ್. ಇಫ್ ಯು ಲೀವ್ ಇಟ್ ಅಲೋನ್, ಮನಸ್ಸನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಟುಬಿಡಿ, ಅದೇ ಮೆಡಿಟೇಷನ್ ಅಲ್ವಾ? ಮನಸ್ಸನ್ನು ಬಿಟ್ಟುಬಿಡಿ, ಅದಕ್ಕೇನು ಮಾಡಬೇಡಿ, ಬಿಟ್ಟುಬಿಡಿ. ಅದ್ರ ಪಾಡಿಗೆ ಅದು ಸೆಟ್ಲ್ ಆಗುತ್ತೆ. ಇಫ್ ಯು ಲೀವ್ ಇಟ್, ಇಟ್ ವಿಲ್ ಸೆಟಲ್ ಬೈ ಇಟ್ ಸೆಲ್ಫ್. ಅದ್ರ ಸ್ವಭಾವ ಅದು. ನೀವೇನು ಅಂದ್ಕೊಂಡ್ಬಿಡ್ತೀರಾ, ನಾನೇ ಮನಸ್ಸು ಅಂತ. ಅಹಂಕಾರದಲ್ಲಿ ನಾನೇ ಮನಸ್ಸು ಅಂದ್ಕೊಂಡು ನಿಮಗೆ ಅಕಸ್ಮಾತ್ ನಿದ್ರೆ ಬಂದರೆ ಮೈಂಡಲ್ಲಿ ಯೋಚನೆ ಮಾಡ್ತೀರಾ, ನಾನು ಎಷ್ಟು ಸೋಂಬೇರಿ ಅಂತ. ನಿಮಗೆ ನಿದ್ದೆ ಬರ್ತಾ ಇರೋದು ಮೈಂಡಲ್ಲಿ, ಅದು ಬಂದಾಗ ತುಂಬ ಸೋಂಬೇರಿ ಆಗೋಗಿದೆ ನಾನು ಅಂತ. ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡಿ. ನೀವು ಹೇಗಿರ್ಬೇಕು ಗೊತ್ತಾ? ಅಹಂಕಾರ ಅಲ್ಲ, ನೀವು ಓನರು, ನೀವು ಮಾಸ್ಟರು. ಅದನ್ನು ಬಿಡಿ ಹಾಗೇನೆ. ಅದು ನಿಮ್ಮ ಮಾತು ಕೇಳುತ್ತೆ, ನಿಜವಾಗ್ಲೂ ಕೇಳುತ್ತೆ. ಅದು ಅಹಂಕಾರದ ಮಾತು ಕೇಳೋದು ಬೇಡ, ನಿಮ್ಮ ಮಾತು ಕೇಳುತ್ತೆ, ಅದು ಸೆಟ್ಲ್ ಆಗುತ್ತೆ. ಬಿ ಟೋಟಲಿ ಸೆಂಟರ್ಡ್ ಇನ್ ಯುವರ್ ಸೆಲ್ಫ್. ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಯುವರ್ ಈಗೋ. ಕಣ್ಣು ಮುಚ್ಕೊಂಡು ಸಾಕ್ಷಿಯಾಗಿದ್ದು ಬಿಡಿ. ಆಗ ಮೈಂಡು ತನ್ನಷ್ಟಕ್ಕೆ ಸೆಟ್ಲ್ ಆಗುತ್ತೆ, ಅಹಂಕಾರ ತನ್ನಷ್ಟಕ್ಕೆ ಅದರ ದಾರಿ ಹಿಡ್ಕೊಂಡು ಹೋಗುತ್ತೆ. ನೀವು ಅಹಂಕಾರನ ಆಡಕ್ಕೆ ಬಿಟ್ಟು ನಿಮ್ಮನ್ನು ನೀವು ಮರೆತು ಮೈಂಡನ್ನ ಟಾರ್ಚರ್ ಮಾಡೋದು ಬೇಡ.